ಬರಗುಂಡ ಏನು ವಿಷಯ? ಮನೇಲಿ ನವಗ್ರಹ ಶಾಂತಿ ಪೂಜೆ ಇತ್ತು, ಕರಿಯೋಣ ಅಂತ ಬಂದೆ ಮಗ. ನಿಮ್ಮ ಮನೇಲಿ ಒಬ್ಬೊಬ್ರು ಒಂದೊಂದು ಗ್ರಹಗಳಿಗೆ ಗತಿ ಕಾಣ್ತಾ ಇದ್ದೀರಾ ಅನ್ನೋ ಮನೇಲಿ ನಮ್ಮ ತಾತನ ತಲೆಯಲ್ಲಿ ಬಂದಿದ್ದು ಮಗ ಇದು. ಅದಕ್ಕೆ ನನಗೂ ಕೆಲಸ ಸಿಗ್ತಾ ಇಲ್ಲ, ಅದಕ್ಕೆ ಮಾಡ್ಸೋಣ ಅಂತ ಮಗ. ಟೈಮ್ಗೆ ಟೈಮ್ ಕೊಡಬೇಕು ಮಗ, ಆಗಲೇ ನಿನಗೆ ಒಂದು ಒಳ್ಳೆ ಟೈಮ್ ಬರೋದು. ನೋಡು, ಆಚೆ ಮೊನ್ನೆ ನೆನ್ನೆ ಇವತ್ತು ಹೇಗಿದೆ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಹೇಗಿರ್ತೀಯ ಅನ್ನೋದು ನಿನ್ನ ಮೇಲೆ ಡಿಪೆಂಡು ಮಗ. ಲವ್ ಏನೋ ನೆನ್ನೆ ಮೊನ್ನೆ ಬೆಣ್ಣೆ ಅಂದ್ಕೊಂಡು ಏನೋ ಹೇಳ್ತಾ ಇದೆಯಲ್ಲೋ ಮಗ. ಲವ್ ನೀನು ದೊಡ್ಡವನಾಗಿದೆಯಾ, ಫಂಕ್ಷನ್ ಮಾಡಿಲ್ಲ ಅಷ್ಟೇ, ಅದು ಬೇರೆ ಮ್ಯಾಟ್ರು ಬಿಡು. ನೀನು ಸಣ್ಣ ಪುಟ್ಟದಕ್ಕೆಲ್ಲ ನಿಮ್ಮ ಮನೆಯವ್ರನ್ನ ಕೇಳೋದನ್ನ ಫಸ್ಟ್ ಬಿಡು. ಪೂಜೆ ಗೀಜೆ ಎಲ್ಲ ನಿಮ್ಮ ಮನೆಯವ್ರ ಸಮಾಧಾನ ಮಾಡ್ಕೊಳ್ಳಿ. ಫ್ರೆಂಡಾಗಿ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ಪರಮಾತ್ಮ ನಿನ್ನೊಳಗೆ ಇರುವಾಗ ಆಡಂಬರದ ಪೂಜೆ ಎಲ್ಲ ಯಾಕಪ್ಪ ಬೇಕು? ಆತ್ಮನ ಖುಷಿಯಿಂದ ಇಟ್ಕೊ, ಆತ್ಮಸಾಕ್ಷಿ ಮೆಚ್ಚೋ ಥರ ಇರು, ಆಯ್ತಪ್ಪ. ಸಾಧು ಸಂತರು, ಅಘೋರಿಗಳು, ಋಷಿಮುನಿಗಳು ಇವರೆಲ್ಲ ಧಾಮ್ ಧೂಮ್ ಅಂತ ಪೂಜೆ ಮಾಡಿ ಅವ್ರು ಸಾಧನೆ ಮಾಡಿದ್ರ, ತಪಸ್ಸು ಮಾಡಿ ಸಾಧನೆ ಮಾಡಿದರು. ತಪಸ್ಸು ಅನ್ನೋ ಮಾರ್ಗದಲ್ಲಿ ದೇವರು ಅನ್ನೋ ಜ್ಞಾನನ ಸಂಪಾದಿಸ್ತಾರೆ ಮಗ. ದೇಹದಲ್ಲಿ ಆತ್ಮ ಇದ್ದರೆ ಜೀವ, ಇಲ್ಲ ಅಂದರೆ ನಿರ್ಜೀವ. ಇಲ್ಲದೆ ಹೋದರೆ ನಿನ್ನನ್ನು ಯಾರೋ ಮಾತಾಡ್ಸ್ತಾರೆ, ಯಾರೇ ಕಟ್ಲಾಸು ಅಂತ ಇರಲಿಲ್ಲ ನಿನ್ನ. ನಿನಗೇನಾದರೂ ಬೇಕು ಅಂದರೆ ನಿನ್ನನ್ನು ನೀನೇ ಕೇಳಬೇಕು ಮಗ. ನಿನ್ನ ಒಳಗಿರೋ ಸಬ್ಕಾನ್ಷಿಯಸ್ ಮೈಂಡ್ನ ಎಚ್ಚರಿಸ್ಬೇಕು, ಜೊತೆಗೆ ಪ್ರಯತ್ನ ಪಡಬೇಕು. ಆವಾಗ ಖಂಡಿತ ನೀನು ಅಂದ್ಕೊಂಡಿದ್ದು ಆಗುತ್ತೆ. ಏನೋ ಮಗ ಇಷ್ಟೊಂದು ತೇಜಸ್ವಿ ಆಗ್ಬಿಟ್ಟಿದೆಯಲ್ಲ. ನಾನು ನಿನ್ನ ಜೊತೆನೇ ಇರ್ತೀನಲ್ಲ. ಮಗ, ನಾನು ಎಣ್ಣೆ ಹೊಡೆಯೋದು ತೇಜಸ್ವಿ ಬಾರ್ದು, ಅದಕ್ಕೆ ಇಷ್ಟ ತೇಜಸ್ವಿ. ಸರಿ ಮಗ.